ಸಿರವಾರ ಪಟ್ಟಣದಲ್ಲಿ ಭೂ ಕಬಳಿಕೆ ಮಾಡುವವರ ಹಾವಳಿ ತಡೆಗಟ್ಟಬೇಕು. ಕೆಆರ್ಎಸ್ ಮುಖಂಡ ನಾಗರಾಜ್ ಬೊಮ್ಮನಾಳ್ ಆರೋಪ. ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ಸರ್ಕಾರಿ ಜಾಗವನ್ನು ತಮ್ಮ ಸ್ವಂತ ಜಾಗದ ಹಾಗೆ ಪರಿವರ್ತಿಸಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದನ್ನು ತಡೆಗಟ್ಟಲು ಕಂದಾಯ ಇಲಾಖೆಯಾಗಲಿ ಪಟ್ಟಣ ಪಂಚಾಯತಿ ಅಧಿಕಾರಿಯಾಗಲಿ ಗಮನ ಹರಿಸದಿರುವುದು ಖಂಡನೀಯವಾಗಿದ್ದು, ಕೆಆರ್ಎಸ್ ಸಂಘಟನೆಯಿಂದ ಹಲವು ಬಾರಿ ಮನವಿ ಪತ್ರ ನೀಡಿದರೂ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಎಂದು ತಿಳಿಯದಾಗಿದೆ. ಪಟ್ಟಣದಲ್ಲಿ ಸರ್ಕಾರಿ ಜಾಗಗಳು ಬಹಳಷ್ಟಿವೆ. ಅವೆಲ್ಲವನ್ನು ತಮ್ಮ ಇಲಾಖೆಯಲ್ಲಿ ಇಟ್ಟುಕೊಂಡು ಪಟ್ಟಣವನ್ನು ಅಭಿವೃದ್ಧಿಪಡಿಸಬೇಕೆಂದು ಮನವಿ ನೀಡಿದರು. ಪ್ರಯೋಜನ ಆಗುತ್ತಿಲ್ಲ. ಮುಂದಿನ ನಡೆ ಜಿಲ್ಲಾಧಿಕಾರಿ ಕಡೆ. ಈಗಲಾದರೂ ಎಚ್ಚೆತ್ತುಕೊಂಡು ಸರ್ವೆ ನಂಬರ್ 14ರಲ್ಲಿ ಸರ್ಕಾರಿ ಜಾಗ ಹದ್ದುಬಸ್ತಿನಲ್ಲಿ ಮಾಡಿಕೊಂಡು ಆಸ್ತಿಯನ್ನು ಉಳಿಸಿಕೊಳ್ಳುತ್ತಾರೋ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ಇಲ್ಲದಿದ್ದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಸಿರವಾರ ಪಟ್ಟಣದ PW ಕ್ಯಾಂಪಿಗೆ ಹೊಂದಿಕೊಂಡಿರ್ತಕ್ಕಂಥ ಸರ್ವೆ ನಂಬರ್ 14 ವಿಸ್ತೀರ್ಣ 11 ಎಕರೆ 19 ಗುಂಟೆ ಸರ್ಕಾರಿ PWD ಸಂಬಂಧಪಟ್ಟ ಭೂಮಿಯನ್ನು ಈ ಹಿಂದುಗಡೆ ಕರ್ನಾಟಕ ರೈತ ಸಂಘದ ವತಿಯಿಂದ ಫಾರಂ ನಂಬರ್ 57 ಸುಮಾರು ಬಡ ಕುಟುಂಬಗಳು ಅರ್ಜಿ ಸಲ್ಲಿಸಿದರು. ಆ ಅರ್ಜಿಗಳು ಸಲ್ಲಿಸಿದ ನಂತರ ಗುಡಿಸಲುಗಳು ಕೂಡ ಹಾಕಿದ್ರು. ಅಲ್ಲಿರ್ತಕ್ಕಂಥ ಆಡಿನ ದೊಡ್ಡಿ ಬಣಿವಿ ಇರ್ತಕ್ಕಂಥ ಬಡ ಜನರು ಏನು ಇವತ್ತು ಹಾಕಿಕೊಂಡಿರ್ತಕ್ಕಂಥ ಗುಡಿಸಲುಗಳನ್ನ ಕಿತ್ತಿ ಇವತ್ತು ಸಿರವಾರ ಪಟ್ಟಣದ ಉದ್ಯಮಿಯಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಬಂಡವಾಳಶಾಹಿ ಈ ಒಂದು ಸರ್ವೆ ನಂಬರ್ಗೆ ಹೊಂದಿಕೊಂಡಿರ್ತಕ್ಕಂಥ ಭೂಪನಗೌಡ ಎಂಬ ಒಂದು ದೊಡ್ಡ ಉದ್ಯಮಿಯವರು ಸರ್ಕಾರಿ ಸರ್ವೆ ನಂಬರ್ಗೆ ಹೊಂದಿಕೊಂಡಿರ್ತಕ್ಕಂಥ ಭೂಮಿಯನ್ನು ಇವತ್ತು ಅಕ್ರಮವಾಗಿ ಗುಡ್ಡವನ್ನು ಕಿತ್ತಿರ್ತಕ್ಕಂಥ ಸನ್ನಿವೇಶ ಇಲ್ಲಿ ಕಾಣ್ತಾ ಇದೆ. ಅದಕ್ಕೆ ಈ ಒಂದು ರಾತ್ರಿ ಒತ್ತುವರಿ ಮಾಡಿರ್ತಕ್ಕಂಥ ಒಂದು ಭೂಮಿಯನ್ನು ಇಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು, ಇಲ್ಲಿರ್ತಕ್ಕಂಥ ನೀರಾವರಿ ಇಲಾಖೆ AWL ಅಧಿಕಾರಿಗಳು ಇವತ್ತು ಗಮನ ಹರಿಸದೆ ಇವತ್ತು ಬರ್ತಕ್ಕಂಥ ಬಡ ಕುಟುಂಬಗಳನ್ನ ಇವತ್ತೇನು ಒತ್ತುವರಿ ಮಾಡಿರ್ತಕ್ಕಂಥದನ್ನು ರಾತ್ರಿ ಆಗಲು ಇವತ್ತು ತೆರವುಗೊಳಿಸಿದ್ದಾರೆ. ಇವತ್ತು ದೊಡ್ಡ ಬಂಡವಾಳಶಾಹಿಗಳು ಅಕ್ರಮ ಮಾಡ್ಕೊಳ್ತಂಥ ಭೂಮಿ ಮೇಲೆ ಇವತ್ತು ಯಾವ ಅಧಿಕಾರಿಗಳು ನೋಡಿದರೂ ಕೂಡ ನೋಡೋದಕ್ಕಾಗಿ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಭಾಳ ವಿಪರ್ಯಾಸ. ಅದಕ್ಕೆ ಈ ಒಂದು ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೀಘ್ರ ಸರ್ವೆ ಕಾರ್ಯ ಮಾಡಿ ಒತ್ತುವರಿದಾರರನ್ನು ತೆರವುಗೊಳಿಸಬೇಕೆಂದು ಈ ಕರ್ನಾಟಕ ರೈತ ಸಂಘದ ವತಿಯಿಂದ ಇವತ್ತೇನು ಸರ್ವೆ ಮಾಡಿದಾಗ ಇವತ್ತು ಆ ಜಾಲಿಯಾಗಿಡದಿಂದ ಸುಮಾರು 1 ಎಕರೆ 10 ಗುಂಟೆ ಭೂಮಿ ಇವತ್ತು ಈ ಕಡೆ ತೋರಿಸಿತ್ತು. ಅಂಥ ಒಂದು ಭೂಮಿಯನ್ನು ಇವತ್ತು ಬಡವರಿಗೆ ಇವತ್ತು ಸರ್ಕಾರಕ್ಕೆ ಉಳಿಸಿಕೊಡ್ಬೇಕೆಂದು ಕರ್ನಾಟಕ ರೈತ ಸಂಘದಿಂದ ಇವತ್ತು ಜಿಲ್ಲಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಬೊಮ್ಮನಾಳ್ ಆಗ್ರಹಿಸಿದ್ದಾರೆ. ಯಾಕೆ ನೆಗ್ಲೆಕ್ಟ್ ಮಾಡಕತ್ತಾರೆ ಅಧಿಕಾರಿಗಳು, ಎದಕ್ಕಿಲ್ಲ ಅಂತ ಸ್ವಲ್ಪ ಮಾಹಿತಿ ಏನಾಗಿರೋದೇನು? ಇಲ್ಲ, ಸುಮಾರು ವರ್ಷಗಳಿಂದ ನಾವು ಮನವಿ ಪತ್ರ ಅಥವಾ ಹೋರಾಟ ಮಾಡ್ತಾಯಿದ್ವಿ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ. ಯಾಕೆ ನಿರ್ಲಕ್ಷ್ಯ ಮಾಡಕತ್ತಾರೆ ಅಂತ ಹಿಂದಿನ ಅಧಿಕಾರಿ ತಕ್ಕಂಥ ಕನಕಪ್ಪ ಅವರಿದ್ದರು. ಅಲ್ಲಿ ನಂತರ ನಾವು ನಮ್ಮ ಭೂಮಿನ ನಾವು ಇದು ಮಾಡ್ಕೊಂತೀವಿ, ನಾವು ಸರ್ವೆ ಹದ್ದುಬಸ್ತು ಮಾಡ್ಕೊಂತೀವಿ ಅಂತ ಹೇಳಿದ್ರು. ಆದರೆ ಅವರು ಹೋಗ್ಬಿಟ್ರು. ಮತ್ತು ಪುನಃ ಬಂದಿರತಕ್ಕಂಥ ಅಧಿಕಾರಿಗಳು ಅದ್ರ ಕಡೆ ಗಮನ ಇಲ್ಲ ಅಷ್ಟೇ. ಕೊಟ್ಟಿವಿ ಸಾಕಷ್ಟು ಬಾರಿ ಮಾಹಿತಿ ಕೊಟ್ಟಿವಿ. ಮಾಹಿತಿ ಸರ್ವೆ ಕೂಡ ಮಾಡಿದ್ದಾರೆ. ಆದರೆ ಇಂತಿಷ್ಟು ನಿರ್ದಿಷ್ಟ ಅಂದ್ರೆ ಕಲ್ಲು ಹಾಕಿಲ್ಲ. ಮಾನ್ಯ ಸ್ಥಳಕ್ಕೆ VA ಅವರು ಬಂದಿದ್ದರು, ನಮ್ಮ ವಿಲ್ಸನ್ ಅವರು ಬಂದಿದ್ದರು. ಸರ್ವೆ ಮಾಡಿ ಕಲ್ಲು ಹಾಕ್ತೀವ್ರಿ ನಾಗರಾಜ್ ಅವರು ಅಂತಗೂ ಹೇಳಿದರು. ಮುಂದಿನ ನಮ್ಮ ಎಲ್ಲ ಸಂಘ ಸಂಸ್ಥೆ ನಮ್ಮ ಪದಾಧಿಕಾರಿಗಳಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳೋದು.